ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೇಳಮ್ಮ ಕಲಾ, ಹೇಗಿದೀಯಾ? ನನಗೇನತ್ತೆ, ಇರೋಕ್ಕೊಂದು ಮನೆ, ಹೊತ್ತೊತ್ತಿಗೆ ಊಟ ಎಲ್ಲ ಸಿಗ್ತಿದೆ, ಜೀವನಕ್ಕೇನೂ ತೊಂದರೆ ಇಲ್ಲ. ಆದರೆ ಇಂಥ ಕಷ್ಟದ ಪರಿಸ್ಥಿತಿನಲ್ಲೂ ನಿಮ್ಮನ್ನೆಲ್ಲ ದೂರ ಇಟ್ಟು ನನ್ನ ಪಾಡಿಗೆ ನಾನು ಇದ್ದೀನಲ್ಲ ಅಂತ ನಂಗೆ ತುಂಬ ಬೇಜಾರಾಗ್ತಿದೆ ಅತ್ತೆ. ಯಾಕೆ ಈಗ ಮಾತಾಡ್ತಾ ಇದೀಯಾ? ನೀನು ಯಾವುದು ಚಿಂತೆ ಇಲ್ಲದೆ ಸುಖವಾಗಿದ್ರೆ ಸಂತೋಷ ಪಡೋರು ನಾವು. ಯಾಕೆ ಈಗೆಲ್ಲ ಅಂತೀಯ? ಅತ್ತೆ, ಶ್ರೀ ಬೀದಿ ಅಲ್ಕೊಂಡು ಮಸಾಲ ಪದಾರ್ಥಗಳೆಲ್ಲ ಮಾಡ್ಕೊಂಡಿದ್ದಾನಂತೆ. ಕೇಳಿ ಕರಳು ಚುರ್ರಂತು ಅತ್ತೆ. ಇದನ್ನು ನಿನಗೆ ಯಾರು ಹೇಳಿದ್ದು? ಇವರೇ ಹೇಳಿದ್ದು. ಶ್ರೀ ಬೀದಿಲಿ ಮಸಾಲೆ ಪದಾರ್ಥಗಳು ಮಾರೋದನ್ನ ನೋಡಿದ್ರಂತೆ. ಅಲ್ಲೂ ಅವನಿಗೆ ಬಾಯಿಗೆ ಬಂದಾಗಂದು ಅವಮಾನ ಮಾಡಿ ಬಂದಿದ್ದಾರೆ. ಹೇಗಿದ್ವಿ ಅತ್ತೆ, ಹೇಗಾಗೋದ್ವಿ? ಜೀವನ ಅಂದರೆ ಕಷ್ಟ ಸುಖ ಎರಡೂ ಬರ್ತಿರೋದು. ಬರೀ ಸುಖ ಮಾತ್ರ ಇದ್ದರೆ ಜೀವನ ಏನು ಅಂತ ಅರಿವಾಗೋದಿಲ್ಲ. ಕಷ್ಟ ಅನ್ನೋದು ನನಗೇನು ಹೊಸದಲ್ಲ. ಆವತ್ತೂ ಇದೇ ಥರ ಕಷ್ಟ ಅನುಭವಿಸಿದ್ದೀನಿ ನಾನು. ಅದಕ್ಕೆ ಅದನ್ನೆಲ್ಲ ಸವಾಲಾಗಿ ತಗೊಂಡಿದ್ದಕ್ಕೆ ಇಷ್ಟು ದೊಡ್ಡ ಕಂಬನಿ ಕಟ್ಟಿ ಬೆಳೆಸಿದ್ದು. ಆವತ್ತು ನಾನು ಒಬ್ಬಳೇ ಇದ್ದೆ, ಇವತ್ತು ನೀವೆಲ್ಲರೂ ಇದ್ದೀರಾ. ದೊಡ್ಡ ಕಂಬನಿ ಕಟ್ಟೋದು ನನಗೇನು ಕಷ್ಟದ ಕೆಲಸ ಅಲ್ಲ. ಇವತ್ತು ನನ್ನ ಮೊಮ್ಮಗ ಇದ್ದಾನೆ ನನ್ನ ಜೊತೆಗೆ, ಅಷ್ಟು ಸಾಕು ಕಣೆ ನನಗೆ. ನೋಡ್ತಿರು, ನಾವು ಮೊದಲಿನ ಥರನೇ ಸಾಧಿಸಿ ಎದ್ದು ನಿಲ್ತೀವಿ. ಅದೇನೇ ಇರ್ಬೋದು ಅತ್ತೆ, ಆದರೆ ಈಗ ನೀವೆಲ್ಲ ಈ ಪರಿಸ್ಥಿತಿಲಿದ್ದೀರಲ್ಲ. ಶ್ರೀಗೆ ಕಷ್ಟ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಬಿಸಿಲಲ್ಲಿ ಬೀದಿ ಅಲ್ಕೊಂಡಿದ್ದಾನಲ್ಲ, ಅವ್ನಿಗೆಷ್ಟು ಅವಮಾನ ಆಗಿರ್ಬೇಡ ಅತ್ತೆ. ಇಷ್ಟಪಟ್ಟು ಮಾಡಿದರೆ ಯಾವ ಒಳ್ಳೆ ಕೆಲಸನೂ ಅವಮಾನ ಅಂತ ಅನಿಸಲ್ಲ. ಅದಕ್ಕೆ ಅವನು ಮಾನಸಿಕವಾಗಿ ಸಿದ್ಧನಾಗಿ ಈ ಹೋರಾಟಕ್ಕೆ ನಿಂತಿದ್ದಾನೆ. ನೋಡ್ತಿರು, ಅವನು ಖಂಡಿತ ಇದನ್ನೆಲ್ಲ ಸಾಧಿಸಿ ಮುಂದೆ ಬರ್ತಾನೆ. ಕಲಾ, ನೀನು ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ಹರಿಯಿಂದ ನಿನಗೆ ಯಾವುದು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ, ಸರಿನಾ? ಸರಿ ಅತ್ತೆ. ಶ್ರೀ, ಏನಪ್ಪ ಇಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡ್ತಾ ಇದೀಯಾ? ಅಜಿನ ಪ್ರಾಡಕ್ಟ್ಸ್ನ ಸೇಲ್ ಮಾಡೋಕ್ಕೆ ನಾವು ಮಾಡ್ತಿರೋ ಪ್ರಯತ್ನ ಸಾಲದು. ಹೀಗೆ ಎಷ್ಟು ದಿನ ಅಂತ ಬ್ಯಾಗಲ್ಲಿ ಪ್ಯಾಕೆಟ್ಸ್ ಇಟ್ಕೊಂಡು ರೋಡ್ ಹೊಲ್ಕೊಂಡು ಸೇಲ್ ಮಾಡೋಕ್ಕಾಗುತ್ತಾ ಹೇಳಿ? ನಾವು ಬೇರೆ ಏನಾದರೂ ಮಾಡ್ಬೇಕು ಅಜಿ. ಹೊಸದಾಗಿ ವ್ಯಾಪಾರ ಶುರು ಮಾಡಿದರೆ ಎಲ್ರಿಗೂ ಹೀಗೆ ಆಗೋದು ಅಲ್ವಾ? ದಿನ ಕಳೀತಾ ಜಾಸ್ತಿ ಆಗುತ್ತೆ. ಇಲ್ಲ ಅಜ್ಜಿ, ಆ ಕಾಲ ಹೊರಟೋಯ್ತು. ಈಗ ಕಾಂಪಿಟೇಷನ್ ತುಂಬಾ ಇದೆ. ನಾವು ಎಷ್ಟು ಬೇಗ ಜನರನ್ನು ರೀಚ್ ಆಗ್ತೀವೋ ಅಷ್ಟು ಒಳ್ಳೆಯದು. ಹೌದಮ್ಮ, ಶ್ರೀ ಹೇಳ್ತಿರೋದು ನಿಜ. ನಮ್ಮ ಪ್ರಾಡಕ್ಟ್ ಪ್ರಚಾರ ಆಗಬೇಕು ಅಂದರೆ ನಾವು ಜಾಸ್ತಿ ಜನರನ್ನ ರೀಚ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅಂತಿದ್ದೀರಾ ಮಾಲ್ತಕ್ಕ? ಲಲಿತಾ, ಜಾಸ್ತಿ ಜನ ಎಲ್ಲಿರ್ತಾರೋ ಅಂದರೆ ಈ ಬಸ್ ಸ್ಟ್ಯಾಂಡು, ಪಾರ್ಕು, ಮಾರ್ಕೆಟ್ ಇರುತ್ತಲ್ಲ, ಅಲ್ಲಿ ಜಾಸ್ತಿ ಜನ ಇರ್ತಾರಲ್ವಾ, ಅಲ್ಲಿ ನಮ್ಮ ಪ್ರಾಡಕ್ಟದ್ದು ಬ್ಯಾನರು, ಪೋಸ್ಟರ್ ಅಂಟಿಸ್ಬೇಕು ಅಲ್ವೇನೋ? ನಾವು ಕಡಿಮೆ ಬಂಡವಾಳ ಹಾಕಿ ವ್ಯಾಪಾರ ಶುರು ಮಾಡಿದ್ದೀವಿ. ಬ್ಯಾನರ್ಗೆ ತುಂಬ ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ದುಡ್ಡೆಲ್ಲ ಹಾಕ್ಬಿಟ್ರೆ ಮಸಾಲೆ ಪದಾರ್ಥಗಳು ತಗೊಳ್ಳೋದು ಹೇಗೆ? ಹಾಗಾದ್ರೆ ಇನ್ನೊಂದು ಕೆಲಸ ಮಾಡೋಣ. ನಾವೊಂದಷ್ಟು ಪ್ಯಾಂಪ್ಲೆಟ್ಸ್ನ ಪ್ರಿಂಟ್ ಮಾಡಿಸೋಣ. ಅದನ್ನ ಯಾವ್ದಾದ್ರು ನ್ಯೂಸ್ ಏಜೆನ್ಸಿ ಕೊಡೋಣ. ಆಗ ನ್ಯೂಸ್ ಏಜೆನ್ಸಿಯವರು ಪ್ರತಿ ಪೇಪರ್ ಅದನ್ನ ಹಾಕಿ ಮನೆ ಮನೆಗೆ ತಲುಪಿಸ್ತಾರೆ. ಕಡಿಮೆ ಖರ್ಚಲ್ಲಿ ಪ್ರಚಾರನೂ ಸಿಗುತ್ತೆ. ಆ ಥರ ಪಾಂಪ್ಲೆಟ್ಸು ನ್ಯೂಸ್ ಪೇಪರ್ ಜೊತೆಗೆ ದಿನಕ್ಕೆ 5-6 ಬರುತ್ತೆ. ಜನ ಗಮನಿಸೋದಿಲ್ಲ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಏನು ಮಾಡೋದು? ಜಾಸ್ತಿ ಖರ್ಚು ಆಗದೆ ಇರೋ ಥರ ಏನಾದರೂ ಮಾಡಬೇಕು ಮಾಮ್. ಏನು ಮಾಡಬೇಕು ಅಂತ ತಕ್ಷಣಕ್ಕೆ ಹೊಳಿತಿಲ್ಲ, ಯೋಚನೆ ಮಾಡ್ತೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಇವಳು ಬಂದೇನು ಉದ್ಧಾರ ಮಾಡ್ಬಿಡ್ತಾಳೋ. ಅಜ್ಜಿ, ನನ್ನ ಹತ್ರ ಕೆಲವು ಐಡಿಯಾಸ್ ಇದೆ. ನೀವು ಪರ್ಮಿಷನ್ ಕೊಟ್ಟರೆ ಹೇಳ್ತೀನಿ. ಅದಕ್ಕೆ ಯಾಕೆ ಪರ್ಮಿಷನ್ ಕೇಳ್ತೀಯ? ನಿನಗೆ ಮಾತಾಡೋ ಹಕ್ಕಿದೆ, ಹೇಳು. ನಮ್ಮ ಪ್ರಾಡಕ್ಟ್ಸು ತುಂಬ ಬೇಗ ತುಂಬ ಜನಕ್ಕೆ ರೀಚ್ ಆಗಬೇಕಂದ್ರೆ ಅದು 2 ಜಾಗದಲ್ಲಿ ಮಾತ್ರ ಸಾಧ್ಯ. ಒಂದು ದೊಡ್ಡ ದೊಡ್ಡ ಹೋಟೆಲು, ಇನ್ನೊಂದು ತುಂಬ ಹೆಂಗಸರು ಸೇರೋ ಜಾಗ. ತುಂಬ ಹೆಂಗಸರು ಸೇರೋ ಜಾಗ ಅಂದರೆ ಈ ಮದುವೆಗಳು, ಸತ್ಯನಾರಾಯಣ ಪೂಜೆ, ಇಂಥದ್ರಲ್ಲಿ ನಾವು ಕಸ್ಟಮರ್ಸ್ನ ಬೇಗ ಹಿಡಿಬೋದು. ನನಗೇನೋ ಜಾನ್ವಿ ಹೇಳಿದ್ದು ಸರಿ ಅನಿಸ್ತಿದೆ. ಶ್ರೀ, ನಿನಗೆ? ಹಾಂ, ಮಾಡ್ಬೋದು. ಮಾಲ್ತಿ, ಐಡಿಯಾ ಯಾರ್ದಾದ್ರೇನಮ್ಮ, ಚೆನ್ನಾಗಿದ್ರೆ ಮಾಡಬಹುದು.
ಹಾಗಾದ್ರೆ ನಾಳೆಯಿಂದಾನೇ ಅಡುಗೆ ಕಾಂಟ್ರಾಕ್ಟರ್ಗಳನ್ನ ಹಿಡಿಯೋ ಕೆಲಸ ಶುರು ಮಾಡ್ಬಿಡೋಣ. ಹಾಗೆ ಮನೆಗೆ ಅಂಗಡಿಗಳಿಗೆ ಹೋಗೋ ಕೆಲಸ ನಡೀತಾನೆ ಇರಲಿ. ಅದರಿಂದ ಏನು ಜಾಸ್ತಿ ಖರ್ಚಾಗಲ್ಲ. ಅಜ್ಜಿ, ಟೈಮ್ ಆಯ್ತು, ಹೊರಡ್ತೀನಿ. ಇಷ್ಟೊತ್ತಾಗಿದೆ, ಇವಾಗ ಹಂಗೆ ಹೋಗ್ತೀಯಾ? ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗುವಂತೆ ಇರು. ಬೇಡ ಅಜ್ಜಿ, ಮನೇಲೆಲ್ಲ ಕಾಯ್ತಾ ಇರ್ತಾರೆ. ನಾ ಮತ್ತೆ ಬರ್ತೀನಿ. ಏನಾಯ್ತಮ್ಮ? ತಲೆ ಸುತ್ತಾ ಇದೆ ಅಜ್ಜಿ. ಹೀಗೆ ಪದೇ ಪದೇ ತಲೆ ಸುಸ್ತು ಅಂತ ಹೇಳ್ತೀಯ. ಕೇಳಿದ್ರೆ ಏನು ಇಲ್ಲ ಅಂತೀಯ. ಡಾಕ್ಟರ್ ಏನು ಹೇಳಿದ್ರು? ಏನು ಯೋಚನೆ ಮಾಡ್ತಿದೀಯಾ? ಡಾಕ್ಟರ್ ಏನು ಹೇಳಿದ್ರು? ಏನಿಲ್ಲ ಅಜ್ಜಿ, ಹೇಳಿದ್ನಲ್ಲ ವೀಕ್ನೆಸ್ ಅಂತ. ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಬರ್ತೀನಿ. ಒಂದು ನಿಮಿಷ, ನಾನೇ ಡ್ರಾಪ್ ಮಾಡ್ತೀನಿ. ಬನ್ನಿ ಹೋಗೋಣ. ಪ್ರಿಸ್ಕ್ರಿಪ್ಷನ್ ಕೊಡಿ. ಎಕ್ಸ್ಕ್ಯೂಸ್ ಮೀ, ಒಂದು ಗ್ಲೂಕೋಸು ವೈಟಮಿನ್ ಟ್ಯಾಬ್ಲೆಟ್ಸ್ ಕೊಡಿ. ಎಷ್ಟಾಯ್ತು? 550. ನಾನು ಕೊಡ್ತೀನಿ. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ಸ್. ಬನ್ನಿ ಹೋಗೋಣ. ತುಂಬ ಸುಸ್ತು ಮಾಡ್ಕೋಬೇಡಿ, ಹೋಗಿ ಮಲ್ಕೊಳ್ಳಿ. ಭಾವ, ಬನ್ನಿ ಒಳಗಡೆ. ಇಲ್ಲ ರವಿ, ನಮ್ಮ ಮನೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ನೀವಿಬ್ಬರು ಒಟ್ಟಿಗೆ ಇರೋದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಭಾವ. ನೀವು ಯಾವಾಗಲೂ ಹೀಗೆ ಇರಬೇಕು. ಅವರೇ ನಮ್ಮನ್ನು ದೂರ ತಳ್ಳಿದ್ದಾರೆ. ನಾವು ಮತ್ತೆ ಅವ್ರ ಹತ್ರ ಹೋದರೆ ನಮಗೆ ಬೆಲೆ ಇರಲ್ವಾ? ಅವ್ರಿಗೆ ತಲೆ ಸುತ್ತು ಬಂದಂಗಾಯಿತು, ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಬಂದೆ ಅಷ್ಟೇ. ಸೇಫಾಗಿ ತಲುಪಿಸಿದ್ದೀನಿ, ಹುಷಾರಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಭಾವ. ಇದರಲ್ಲಿ ಟ್ಯಾಬ್ಲೆಟ್ಸು, ಗ್ಲೂಕೋಸ್ ಎಲ್ಲ ಇದೆ. ಕೇರ್ಲೆಸ್ ಮಾಡಿದೆ ತೊಗೊಳಕ್ಕೆ ಹೇಳೋ. ಎಲ್ಲಕ್ಕಿಂತ ಮೊದಲು ಆರೋಗ್ಯ ಮುಖ್ಯ, ಹೇಳೋರಿಗೆ. ಸರಿ ಭಾವ. ನಾನು ಮನೆಗೆ ಹೊರಡ್ತೀನಿ, ಬಿಸ್ನೆಸ್ ಶುರು ಮಾಡ್ತಿದ್ದೀನಿ. ಅದಕ್ಕೆ ಪ್ಲ್ಯಾನ್ಸು, ಸ್ಟ್ರಾಟಜೀಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕು. ನಾನು ಹೊರಡ್ತೀನಿ. ಬಾಯ್. ನಾನು ನನ್ನ ಮನೆ ತನಕ ಸೇಫಾಗಿ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಇಟ್ಸ್ ಓಕೆ. ನೀನೇನು ಈ ನಡುವೆ ಇಷ್ಟೊಂದು ಸುಸ್ತಾಗಿದೆಯಾ? ಮುಂಚೆ ಹೀಗೆಲ್ಲ ಏನಿರಲಿಲ್ಲ ತಾನೇ? ಮುಂಚೆ ಆಗ್ತಿರ್ಲಿಲ್ಲ, ಈಗ ಆಗ್ತಿದೆ. ಏನಿದ? ಹಾಗಲ್ಲ ಕಣೆ, ಏನಾದರೂ ಸೀರಿಯಸ್ಸಾ ಅಂತ. ಈ ತಲೆನೋವು, ಜ್ವರ, ಸುಸ್ತು ಎಲ್ಲ ಬರ್ತಿರುತ್ತೆ ಹೋಗ್ತಿರುತ್ತೆ. ಅದಕ್ಕೆಲ್ಲ ಕಾರಣ ಬೇಕೇನಾ? ಬಿಡ. ಅಕ್ಕ, ನಡಿ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಹತ್ರನಾ? ಯಾಕೆ? ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯಾ ಎಷ್ಟು ವೀಕ್ ಆಗಿದ್ಯಾ ಅಂತ? ಅವಾಗಲೇ ಇಲ್ಲೂ ತಲೆ ಸುಸ್ತು ಅಂತಿದ್ದೆ, ಈಗ ಅಲ್ಲೂ ಹಾಗೆ ಆಗಿದೆ. ಟೈಮಿಗೆ ಸರಿಯಾಗಿ ತಿಂತಾ ಇಲ್ಲ, ಕೆಲ್ಸಕ್ಕೂ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಇಷ್ಟೆಲ್ಲ ಆದರೆ ನಮಗೆ ಟೆನ್ಷನ್ ಆಗಲ್ವಾ?
ಟೆನ್ಷನ್ ಯಾಕೆ ಮಾಡ್ಕೋತೀಯಾ? ನೀನೇ ಹೇಳ್ದಿಯಲ್ಲ ನಮ್ಮ ಅತ್ತೆ ಮನೆಯವರು ಮನೆಯಿಂದ ಆಚೆಗೆ ಹಾಕಿದಾಗಿಂದ ನಾನು ಹೀಗೆ ವೀಕ್ ಆಗ್ತಿದ್ದೀನಿ ಅಂತ. ಮತ್ತೆ ಯಾಕೆ ಟೆನ್ಷನು? ನೀನು ಅದನ್ನು ಒಪ್ಕೋತಾ ಇಲ್ವಲ್ಲ? ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದೆಯಾ? ಏನೂ ಇಲ್ವೋ, ಡಾಕ್ಟರ್ ಹತ್ರ ಹೋಗಿದ್ದೆ, ವೀಕ್ ಆಗಿದ್ದೀರಾ, ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಷ್ಟೇ. ಸರಿ, ಡಾಕ್ಟರ್ ರಿಪೋರ್ಟ್ ಕೊಡು ನೋಡೋಣ. ರಿಪೋರ್ಟ್ ಕೊಡೆ. ಅದೆಲ್ಲ ತೆಗ್ದಿಟ್ಟಿದ್ದೀನಿ, ಆಮೇಲೆ ಕೊಡ್ತೀನಿ. ಸರಿ, ಎಲ್ಲಿದೆ ಹೇಳು, ನಾನೇ ಹುಡ್ಕೋತೀನಿ. ಯಾಕಷ್ಟು ಫೋರ್ಸ್ ಮಾಡ್ತಿದ್ಯಾ? ನೀನ್ ಯಾಕೆಲ್ಲ ಮುಚ್ಚಿಡ್ತಾ ಇದೆಯಾ? ಆಮೇಲೆ ಕೊಡ್ತೀನಿ ಅಂತ ಹೇಳಿಲ್ವಾ? ರಿಪೋರ್ಟ್ ಕೊಡು ಅಂತ ಹೇಳಿದ್ನಲ್ಲ. ಗೊತ್ತಿಲ್ಲ ಕಣೋ. ರಿಪೋರ್ಟ್ ಕೊಡೆ. ರವಿ 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 ಕೊಡು. ರವಿ ರವಿ ಅಕ್ಕ, ನೀನು ಇಷ್ಟು ಸಂತೋಷದ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೆ? ನಾನು ಈಗಲೇ ಅಪ್ಪಂಗೆ ಹೇಳ್ತೀನಿ. ರವಿ ಬೇಡ, ನಾನು ಈ ವಿಷಯ ಹೇಳಲೇಬೇಕು. ಬೇಡ ರವಿ ರವಿ. ಮಗಳೇ, ನಿನ್ನ ತಾಯಿ ಆಗ್ತಿದೀಯಂತೆ. ಹಾಗಾದ್ರೆ ನನ್ನ ತಾತ ನನಗೆ ಹೇಳಿಲ್ಲ ನೀನು. ಈ ಸಂಭ್ರಮನ ಯಾವ ರೀತಿ ಆಚರಿಸ್ಬೇಕು ಅಂತ ಗೊತ್ತಿಲ್ಲ. ದಡ್ಡ ನನ್ನ ಮಗ ನಾನು. ಒಂದು ನಿಮಿಷ ಇರು. ಮಾಡು. ತಗಳ, ನೀನೇ ತಿಂಕ. ಬಿಡಿ, ಗೊತ್ತಾಯ್ತು. ಸಕ್ಕರೆ ಬಾಯಿಗೆ ಹಾಕ್ಸ್ಕೋಬೇಕು ಅಂದ್ರೆ ನಾನೊಂದು ಮಗು ಮಾಡ್ಕೋಬೇಕು. ಎಲ್ಲದಕ್ಕೂ ರೆಡಿಯಾಗಿರ್ತಾನೆ. ಈ ಮನೆಯಲ್ಲಿ ಈ ರೀತಿ ಶುಭ ಸಮಾಚಾರ ಕೇಳಿ ಬಹಳ ದಿವಸ ಆಗಿತ್ತು ಮಗಳೇ. ಸಂತೋಷ ಆಗ್ತಿದೆ. ಯಾಕಮ್ಮ ಕಣ್ಣೀರು? ಇದು ಕಣ್ಣೀರು ಹಾಕೋ ವಿಷಯ ಅಲ್ಲ, ಸಂತೋಷದ ವಿಚಾರ. ಅಡಿಯಂದ್ರಿಗೆ ತಿಳಿಸ್ತೀಯಾ? ಇಲ್ಲ ಅಪ್ಪ. ಇದು ನಾನೇ ಫೋನ್ ಮಾಡ್ತೀನಿ. ಅಪ್ಪ ಬೇಡಪ್ಪ. ಯಾಕಮ್ಮ? ಇದನ್ನ ತಿಳಿಸೋಕೆ ಇದು ಸರಿಯಾದ ಟೈಮ್ ಅಲ್ಲ ಅಪ್ಪ. ಯಾಕೆ? ಹೇಳಲೇಬಾರ್ದು ಅಂತನಾ? ಹೇಳಲೇಬಾರ್ದು ಅಂತ ಅಲ್ಲ ಅಪ್ಪ, ಇದನ್ನು ಹೇಳೋಕ್ಕೆ ಸರಿಯಾದ ಟೈಮ್ ಬರುತ್ತೆ. ಅಲ್ಲಿವರೆಗೂ ಹೇಳಬಾರ್ದು. ಹೇಳಲ್ಲ ಅಂತ ಪ್ರಮಾಣ ಮಾಡಿ. ಆಣೆ ಪ್ರಮಾಣ ಅಂತ ನಾನು ಕಟ್ಟಾಗ್ತಿದೀಯಾ? ಕಟ್ಟಾಗ್ತಿಲ್ಲ, ಕೇಳ್ಕೊತಾ ಇದ್ದೀನಿ. ನಿನಗೆ ತಿಳುವಳಿಕೆ ಇದೆ, ಮುಂದಾಲೋಚನೆ ಇದೆ. ನಿನಗೆ ಸರಿ ಅನಿಸೋದನ್ನು ಮಾಡು. ಈ ಅಪ್ಪ ಯಾವತ್ತೂ ನಿನ್ನ ಜೊತೆ ಇರ್ತಾನೆ. ಯಾಕೆ ಹೀಗಾಗ್ತಿದೆ? ಜಾನ್ವಿ ಪದೇ ಪದೇ ನೆನಪಿಗೆ ಬರ್ತಿದ್ದಾಳೆ. ಯಾಕೆ ಜನ ಹೀಗೆ ಮಾಡಿಬಿಟ್ಟೆ? ನನ್ನನ್ನು ದೂರ ಮಾಡ್ಕೊಳ್ಳುವಂಥ ನಿಷ್ಠುರವಾದ ನಿರ್ಧಾರ ಯಾಕೆ ಮಾಡ್ದೆ? ನೀನು ಹೇಗೆ ನನ್ನ ಪ್ರೀತಿಗೆ ಮೋಸ ಮಾಡಿಬಿಟ್ಟೆ ಅನ್ನೋದನ್ನು ನನಗಿನ್ನೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ನೀನೇ ನಮ್ಮನ್ನು ದೂರ ಮಾಡ್ತೀಯ, ಆದರೆ ಪದೇ ಪದೇ ಮನೆಗೆ ಬರ್ತೀಯ, ನಮ್ಮ ಕೆಲಸದಲ್ಲಿ ಸಹಾಯ ಮಾಡ್ತೀಯ. ನಿನ್ನ ಮನಸ್ಸಲ್ಲಿ ಏನಿದೆ ಜಾನು? ಯಾಕೆ ನನ್ನನ್ನು ದೂರ ಮಾಡಿದೆ? ನಿನ್ನ ಉತ್ತರಕ್ಕೋಸ್ಕರ ನಾನು ಕಾಯ್ತಿರ್ತೀನಿ. ಖಂಡಿತ ನೀನು ನನಗೆ ಉತ್ತರ ಕೊಡಲೇಬೇಕು.
ನಾವು ಫೋಟೋನ ಮುಚ್ಚಿಡ್ಬೋದು, ಆದರೆ ಮುಖದಲ್ಲಿ ಬಂದಿರೋ ಭಾವನೆಯನ್ನು ಮುಚ್ಚಿಡೋಕ್ಕಾಗಲ್ವಲ್ಲ. ತುಂಬ ಬೇಜಾರಾಯಿತು ಸರ್. ಇಷ್ಟೆಲ್ಲ ನಡೆದಿದೆ ಅಂತಲೇ ಗೊತ್ತಾಗಲಿಲ್ಲ. ಇಷ್ಟು ದಿನ ನಾವು ಅಡುಗೆಗೆ ನಿಮ್ಮ ಕಂಪ್ನಿ ಮಸಾಲೆ ಪುಡಿನೇ ಬಳಸ್ತಾ ಇದ್ವಿ. ಅಡುಗೆ ಕೂಡ ತುಂಬ ರುಚಿಯಾಗಿರ್ತಾ ಇತ್ತು. ಅದರಿಂದಾಗಿ ನಮಗೂ ಕೂಡ ಒಳ್ಳೊಳ್ಳೆ ಆರ್ಡರ್ಸ್ ಬರ್ತಾ ಇತ್ತು. ಆದರೆ ಈಗ ನಿಮ್ಮ ಸ್ಥಿತಿ ಏನು ಮಾಡೋಕ್ಕಾಗುತ್ತೆ ಸರ್, ಎಲ್ಲ ನಮ್ಮ ಕೈ ಮೀರಿ ನಡೆದೋಯ್ತು. ಈಗ ಮತ್ತೆ ಮೊದಲಿಂದ ಶುರು ಮಾಡಬೇಕು ಅಂತಿದ್ದೀವಿ. ನಿಮ್ಮ ಸಪೋರ್ಟ್ ಕೇಳೋಣ ಅಂತ ಬಂದೆ. ಸರ್, ರೆಗ್ಯುಲರ್ ಆಗಿ ನಾವು ಅನ್ನಪೂರ್ಣ ಪ್ರಾಡಕ್ಟ್ಸ್ನೇ ಬಳಸ್ತಾ ಇದ್ವಿ. ಆದರೆ ಇತ್ತೀಚೆಗೆ ಯಾಕೋ ರುಚಿ ಸರಿ ಇಲ್ಲ ಅಂತ ಕಾಣಿಸ್ತು. ಅದಕ್ಕೆ ನಾವು ಬೇರೆ ಕಂಪ್ನಿದನ್ನು ಬಳಸ್ತಾ ಇದ್ದೀವಿ. ಜೊತೆಗೆ ನಮ್ಮದೇ ಆದ ಒಂದು ಅಡುಗೆ ಮಾಡೋ ಟೀಮ್ ಕೂಡ ಇದೆ. ಸಡನ್ನಾಗಿ ಹೀಗೆ ಬದಲಾಯಿಸೋಕ್ಕಾಗೋದಲ್ವಲ್ಲ, ಏನು ಮಾಡೋದು ಸರ್? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕ್ವಾಲಿಟಿ ಹೇಗಿತ್ತು ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನಾವು ಈಗಲೂ ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದೀವಿ. ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಸರ್. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಏನು ಬೇಡ, ಪರವಾಗಿಲ್ಲ. ನಮಗಿಷ್ಟ ಅನ್ನೋದಕ್ಕಿಂತ ಊಟ ಮಾಡಿದವ್ರು ಇಷ್ಟ ಮುಖ್ಯ. ಒಂದು ಕೆಲಸ ಮಾಡಿ, ನಾಳೆ ಒಂದು ಕಡೆಗೆ ಅಡುಗೆ ಒಪ್ಕೊಂಡಿದ್ದೀನಿ, ನೀವು ಅಲ್ಲಿಗೆ ನಿಮ್ಮ ಕಂಪ್ನಿ ಮಸಾಲೆ ಪುಡಿ ಜೊತೆ ಬಂದುಬಿಡಿ. ಟ್ರೈ ಮಾಡೋಣ. ಚೆನ್ನಾಗಿದ್ದರೆ ರೆಗ್ಯುಲರಾಗಿ ತೊಗೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಬಿಡಿ ಸರ್, ಯಾವುದೋ ರೀತಿಯಲ್ಲಿ ಇಷ್ಟು ದಿನ ನಿಮ್ಮಿಂದ ನಮ್ಮ ಬಿಸ್ನೆಸ್ಗೆ ತುಂಬ ಸಹಾಯ ಆಗಿದೆ. ಅದಕ್ಕಾದರೂ ಏನಾದರೂ ಮಾಡಬೇಕಲ್ವಾ? ನಾಳೆ ಒಂದು ಕೆಲಸ ಮಾಡಿ, ನೀವು ಫೋನ್ ಮಾಡಿ, ನಾನು ಎಲ್ಲಿ ಏನು ಅಂತ ಎಲ್ಲ ತಿಳಿಸ್ತೀನಿ. ಅಲ್ಲಿಗೆ ನಿಮ್ಮ ಕಂಪ್ನಿ ಮಸಾಲೆ ಪುಡಿ ತಂದುಬಿಡಿ ಸರ್. ಹೌದಾ ಅಜ್ಜಿ? ಮೊದಲಿಂದಾನು ಅವರು ನಮ್ಮ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಮಸಾಲೆ ಪದಾರ್ಥಗಳನ್ನ ತಗೊಂಡು ಏಜೆನ್ಸಿ ಮಾಡಿಕೊಂಡು ಚೆನ್ನಾಗಿದ್ರಂತೆ. ಅದಕ್ಕೆ ನನ್ನಿಂದ ಆಗೋ ಸಹಾಯ ಈಗಲೂ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರಂತೆ. ನನಗೆ ತುಂಬ ಸಂತೋಷ ಆಗ್ತಿದೆ ಅಜ್ಜಿ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಒಳ್ಳೆತನ ನಿಮ್ಮ ಕೈ ಬಿಡಲಿಲ್ಲ ಅಂತ. ಆದರೆ ಇದೆಲ್ಲ ಆಗಿದ್ದು ನಿನ್ನಿಂದಾನೇ ಅಮ್ಮ. ನೀನು ಈ ಐಡಿಯಾ ಕೊಡದೆ ಹೋಗಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಜ್ಜಿ, ನೀವು ನನಗೆ ತುಂಬಾನೇ ಹೊಗಳುತ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ನಿಮಗೆ ಸಹಾಯ ಮಾಡೋದು ನನ್ನ ಧರ್ಮ ಅಲ್ವಾ? ಅಜ್ಜಿ, ನಾಳೆ ಅಡುಗೆ ಕೆಲಸಕ್ಕೆ ಹೋದಾಗ ನಮ್ಮ ಮಸಾಲೆ ಪದಾರ್ಥಗಳನ್ನು ಹೇಗೆ ಸೇಲ್ ಮಾಡಬೇಕು ಅಂತ ಇವಾಗಲೇ ಪ್ಲಾನ್ ಮಾಡಬೇಕು. ಹ್ಞೂ, ನೀನು ಈಗಲೇ ಇಲ್ಲಿಗೆ ಬಂದ್ಬಿಡು, ನಾವೆಲ್ಲರೂ ಕೂತ್ಕೊಂಡು ಪ್ಲಾನ್ ಮಾಡೋಣ. ಅಜ್ಜಿ, ನಾನು ಪದೇ ಪದೇ ಅಲ್ಲಿಗೆ ಬರೋದು ಸರಿಯಲ್ಲ ಅನ್ಸುತ್ತೆ. ಸರಿ ಅಲ್ವಾ? ನಿನಗೆ ಯಾಕೆ ಹಾಗೆ ಅನಿಸ್ತಿದೆ? ಅತ್ತೇಂದ್ರಿಗೆ ನನ್ನ ಮೇಲೆ ಬೇಜಾರಿದೆ ಅಲ್ವಾ? ನಾನು ಪದೇ ಪದೇ ಅವ್ರ ಮುಂದೆ ಕಾಣಿಸ್ಕೋತಾ ಇದ್ರೆ ಆ ಬೇಜಾರು ಜಾಸ್ತಿ ಆಗುತ್ತೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಯಾರು ಏನೇ ಅಂದರೂ ನೀನು ಈ ಮನೆಗೆ ಬರೋದು ನನಗಿಷ್ಟ. ಅದು ಅಲ್ಲದೆ ನೀನು ಈ ಮನೆ ಸೊಸೆ. ಈ ಮನೆಗೆ ನೀನು ಬರಬೇಡ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆದರೆ ಅಜ್ಜಿ, ನನಗಿವತ್ತು ಅಲ್ಲಿ ತನಕ ಬರೋಕ್ಕಾಗಲ್ಲ. ತುಂಬ ಸುಸ್ತಾಗ್ತಿದೆ. ಏನೇನು ಮಾಡ್ಬೋದು ಅಂತ ಫೋನಲ್ಲೇ ಹೇಳ್ತೀನಿ. ಆಯ್ತು, ನಿನ್ನ ಮಾತಿಗೆ ಯಾವಾಗ ಇಲ್ಲ ಅಂತಿದ್ದೀನಿ. ಹೇಳು. ಅಂಗಡಿಗಳಲ್ಲಿ ಹೇಗೆ ಸೇಲ್ ಮಾಡೋದಂತ ನಾನು ರವಿಗೆ ಹೇಳಿದ್ದೀನಿ. ಅದನ್ನು ರವಿ ಶ್ರೀ ಜೊತೆ ಡಿಸ್ಕಸ್ ಮಾಡ್ತಾನೆ. ಚೆನ್ನಾಗಿದೆ, ಚೆನ್ನಾಗಿದೆ. ನಾವು ಹೆಂಗಸರು ಮದುವೆ ಮನೆಗಳಲ್ಲಿ ಸಮಾರಂಭದಲ್ಲಿ ಹೇಗೆ ಮಸಾಲೆ ಸೇಲ್ ಮಾಡೋದಂದ್ರೆ, ಆಯ್ತು ಆಯ್ತು, ಒಳ್ಳೆ ಐಡಿಯಾ. ನೀನು ಹೇಳ್ದಾಗೆ ಮಾಡ್ತೀನಿ. ಈಗಲೇ ನಾನು ಎಲ್ರಿಗೂ ಹೇಳ್ಬಿಡ್ತೀನಿ. ಆಯ್ತಾ? ಬಾಯ್ ಅಜ್ಜಿ. ಬಾಯ್. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಏನು ಬಹಳ ಜೋರಾಗಿ ನಡೆಸಿದ್ದೀರಾ ಪೂಜೆ? ಏನೋ ದೇವ್ರಿಗೆ ನಮ್ಮ ಕೈಲಾದ ಸೇವೆ ಮಾಡೋಣ ಅಂತ. ಮೇಡಮ್, ಏನು ತಗೊಳ್ತೀರಾ? ಕಾಫಿ ತಗೋತೀರಾ, ಜ್ಯೂಸ್ ತಗೋತೀರಾ? ಕಾಫಿ. ಅಮ್ಮ, ಒಂದು ಲೋಟ ಕಾಫಿ ತನ್ನಿ. ನೀವು ಪೂಜೆ ಮುಂದುವರಿಸಿ, ನಾನು ಕಾಫಿ ಕೊಟ್ಟು ಬರ್ತೀನಿ. ಮೇಡಮ್. ಹಾಂ.
ಏನಮ್ಮ ಇಲ್ಲಿ ಏನಿದೆಲ್ಲ? ಹೊಟ್ಟೆ ಪಾಡಿಗೆ ನಡಿಬೇಕಲ್ಲಮ್ಮ, ಅದಕ್ಕೆ ಮಸಾಲೆ ಪುಡಿಗಳನ್ನ ಮಾಡಿ ಮನೆ ಮನೆಗೆ ಅಂಗಡಿಗಳಿಗೆ ಜೊತೆಗೆ ಇಂಥ ಫಂಕ್ಷನ್ಗಳಲ್ಲೂ ಮಾರ್ಕೊಂಡು ಬರ್ತಾ ಇದ್ದೀವಿ. ಅದು ಬಿಡು, ನೀನು ಹೇಗಿದೆಯಮ್ಮ? ಏನಮ್ಮ ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬೇಕಾ ಇದೆಲ್ಲ? ಕಷ್ಟ ಅನ್ನೋಕ್ಕೆ ನಾನು ಒಬ್ಬಳೇ ಇದ್ದೀನ, ಜೊತೆಯಲ್ಲಿ ನನ್ನ ಸೊಸೆಯಂದ್ರೆಲ್ಲ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಮಸಾಲೆ ಪುಡಿಗಳನ್ನ ಮಾಡ್ತಾ ಇದ್ದೀವಿ. ನಮ್ಸಿ ಅದನ್ನೆಲ್ಲ ಅಂಗಡಿಗಳಿಗೆ ಮನೆ ಮನೆಗೆ ಮಾರ್ಕೊಂಡು ಬರ್ತಾ ಇದ್ದಾನೆ. ಸಾಕಲ್ವಾ? ಅತ್ತೆ ಅತ್ತೆ ಆಗ್ಲೇ 40 ಪ್ಯಾಕೆಟ್ ಸೇಲ್ ಆಯ್ತು. ಇನ್ನು ಚೆನ್ನಾಗಿದೆಯಾ ಬೇಬಿ? ಅತ್ತೆ ತಗೊಳ್ಳಿ, ನೀವಿಬ್ರು ಮಾತಾಡ್ತೀರಿ, ನಾನೇ ಹೋಗಿ ಪ್ಯಾಕೆಟ್ಗಳನ್ನ ತಗೋತೀನಿ. ನೋಡಿದ್ಯಾ ನನ್ನ ಸೊಸೆಯಂದರು ಹೇಗೆ ನನಗೆ ಒತ್ತಾಸೆಯಾಗಿ ನಿಂತಿದ್ದಾರೆ ಅಂತ? ಇನ್ನೇನು ಬೇಕು ನನಗೆ? ನಿಮಗೆಲ್ಲ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಗಿದ್ವಿ ನಾವೆಲ್ಲ? ಅಜಯ್, 500 ರೂಪಾಯಿ ಚೇಂಜ್ ಇದ್ರೆ ಕೊಡಿ.